ತೆಗೆದುಕೊಂಡೇ ಬರುವಂತೆ ಕಾಣುತ್ತಿದೆಯಪ್ಪ. ಆನಂದ, ಹಾಂ ಸರ್. ಇಂಟರ್ವ್ಯೂ ಹೇಗಾಯ್ತಪ್ಪ? ಚೆನ್ನಾಗೇ ಆಗಿದೆ ಸರ್. ಆದರೆ ಅರ್ಹತೆ ಮೇಲೆ ಆಗುವ ಕೆಲಸ ಈಗಿನ ಸರ್ಕಾರದಲ್ಲಿ ಯಾವುದೂ ಇಲ್ಲ. ಕೆಲಸಕ್ಕೆ ತಕ್ಕಂತೆ ಲಂಚ ಶಿಫಾರಸು ಬೇಕೇ ಬೇಕು. ಆದರೂ ಈ ಅವಕಾಶವನ್ನು ಬಿಡುವುದಿಲ್ಲ ಎಂದು ವಿಜಯ್ ಛಲ ತೊಟ್ಟಿದ್ದಾನೆ. ಒಳ್ಳೆಯದು. ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇರ್ತದೆ. ಛಲ ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ ಮಗು. ನಿಜ ಗುರುಗಳೇ, ಅವನ ಛಲಕ್ಕೆ ನಿಮ್ಮ ಆಶೀರ್ವಾದ ಬಲ ಇರುವಾಗ ಅವನು ಖಂಡಿತವಾಗಿಯೂ ಸರ್ಕಾರಿ ಡಾಕ್ಟರ್ ಆಗೇ ಆಗುತ್ತಾನೆ. ಆನಂದ್, ಮೊದಲು ನಿನ್ನ ಬಾಯಿಗೆ ಸಕ್ಕರೆ ಹಾಕುತ್ತೀನಿ, ಸ್ವಲ್ಪ ಇರು. ನೋಡಿ ಸರ್, ಈ ಎಷ್ಟೊಂದು ಆಸೆ ಇಟ್ಟುಕೊಂಡಿದ್ದಾಳೆ. ಹಾ ಶೋಭಾ, ಬರೀ ಸಕ್ಕರೆ ಹಾಕಿದರೆ ಸಾಲದಮ್ಮ. ಆದಷ್ಟು ಬೇಗ ನೀನು ಮದುವೆಯಾಗಿ ಎಲ್ಲರಿಗೂ ಹೋಳಿಗೆ ಊಟ ಹಾಕಿಸಿದಾಗಲೇ ನಮಗೆ ಸಂತೋಷ. ಇದೇನು ಎಲ್ಲರೂ ನನ್ನ ಮದುವೆ ಬಗ್ಗೆನೇ ಮಾತಾಡ್ತಿರಲ್ಲ? ನನ್ನ ಮದುವೆ ಮಾಡಿ ಊಟಕ್ಕೆ ಎಲ್ಲರೂ ಖಾನಾವಳಿಗೆ ಹೋಗ್ಬೇಕು ಅಂತ ಮಾಡಿದ್ದೀರೇನು? ಛೇ, ಅದು ಹೇಗೆ ಸಾಧ್ಯವಮ್ಮ? ನಾವೆಲ್ಲರೂ ನಿನ್ನ ಮನೆಗೆ ಬಂದ್ಬಿಡ್ತೀವಿ ಗೊತ್ತಾ? ಅಪ್ಪ, ಮೊದಲು ಅಣ್ಣನ ಮದುವೆ ಮಾಡು, ಆಮೇಲೆ ಇದ್ದೇ ಇದೆಯಲ್ಲ. ಅಂದರೆ ರುದ್ರಾಕ್ಷಿ ಮಾಲೆ ಹಾಕೊಂಡು ಯಾವ್ದಾದ್ರು ಮಠದಲ್ಲಿ ಕೀರ್ತನೆ ಹೇಳ್ಬೇಕೆಂದ್ರವ್ಯಾ? ನೋಡಮ್ಮ, ನೀನು ಮದುವೆ ಆಗೋ ತನಕ ನಾವ್ಯಾರು ಮದುವೆನೇ ಆಗೋದಿಲ್ಲ. ಆನಂದ, ಸರ್ ಶೋಭಾಳನ್ನು ಮದುವೆಗೆ ಒಪ್ಪಿಸುವ ಭಾರ ನಿನಗೆ ಸೇರಿದ್ದು. ಹಾಗಲಿ ಸರ್. ನನಗಂತೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಶೋಭಾ, ಅಪ್ಪಾಜಿಯವರು ನನಗೆ ಒಪ್ಪಿಸಿದ ಮಾತಿಗೆ ನಿನ್ನ ಒಪ್ಪಿಗೆ ತಾನೇ? ನೋಡಿ ಆನಂದ್, ನೀವು ಒಪ್ಪಿದ ಮೇಲೆ ನಾನು ಒಪ್ಪಿದ ಹಾಗೆ ನಿಮ್ಮ ಮದುವೆಯ ಹಂದರದಲ್ಲಿ ನನ್ನ ಮದುವೆಯೂ ಕೂಡ ಸಂತೋಷ ತಾನೇ? ಅಂದರೆ ನಮ್ಮೆಲ್ಲರ ಮದುವೆ ಒಟ್ಟಿಗೆ ನಡೆಯಲಿ ಅಂತೀಯಾ? ಹಾಗೆ ಆಗಲಿ. ಕೊನೆಗೂ ಮದುವೆ ಆಗಲು ಒಪ್ಪಿಕೊಂಡೆ ಅಲ್ಲ, ತುಂಬ ಸಂತೋಷ. ನಡೆಯಮ್ಮ, ಹೋಗೋಣ.